ಆದ್ಯಾ, ಎಲ್ಲಿ ಕೈ ನೀಡು. ಏನದು ಪ್ರಸಾದನಾ? ಇದನ್ನ ನೋಡಿದ್ಮೇಲೂ ಪ್ರಸಾದ ಅಂತ ಕೇಳ್ತಾಳಲ್ಲ, ಇವಳಿಗೆ ಲೋಕಜ್ಞಾನ ಇದ್ದಂಗೆ. ತಮಗ್ ಜಾಸ್ತಿ ಆಗಿ ತೊಲೆಯಿಂದ ಜೇನ್ ತುಪ್ಪದ ಹಾಗೆ ಸುರಿತಾ ಇದೆ. ಟಪ್ಪ ಫೆಲೋ. ಆದ್ಯಾ, ಅಮ್ಮ ಮಾಡಿರೋ ಆವ್ಗಾಯ್ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ತಿಂದೆ ಅಂದ್ರೆ ನೀನ್ ಬೇಡ ಅಂತ ಹೇಳಲ್ಲ. ಹೌದು ಆದ್ಯಕ್ಕ, ಅಮೆರಿಕಾಲಿ ಇಂಥದೆಲ್ಲ ಸಿಗೋದಿಲ್ಲ ಅಲ್ವಾ? ಒಂದ್ಸಲ ಇದನ್ ಟೇಸ್ಟ್ ಮಾಡು. ಪ್ಲೇಟಿಗೆ ಹಾಕೊಂಡ್ ತಗೊಂಡ್ ಬಾ ಬಿಟ್ಟು. ಹಾಗ ಅನ್ಕೊಂಡಿದ್ರೆ ನಾವ್ ತಟ್ಟೆಗೆ ಹಾಕೊಂಡೆ ತಿಂತಿದ್ವಿ. ಕೈಯಲ್ಲಿ ಕಲ್ಸಿರೋ ಆವ್ಗಾಯನ್ನ ಕೈಯಲ್ಲಿ ತಿಂದ್ರೇನೆ ರುಚಿ. ನೀನೇನಾದ್ರೂ ಕೈ ಕೊಡ್ಲಿಲ್ಲ ಅಂದ್ರೆ ಜಾನಕಿನೇ ನೀನ್ ಬಾಯಿಗೆ ಹಾಕೋ ತರ ಇದ್ದಾಳೆ. ಕೈ ಕೊಡು. ಆದ್ಯಾ ತಗೋಮ್ಮ, ನಿನಗಿದಿಷ್ಟ ಆದ್ರೆ ಇನ್ನೂ ಒಂದು ತುತ್ತು ಕೊಡ್ತೀನಿ, ತಗೋ. ದೊಡ್ಡಮ್ಮ, ನಾನು ಕೊಡಿ. ತುಪ್ಪ ಹಾಕ್ಕೊಡ್ತೀನಿ ಇರಪ್ಪ. ಆದ್ಯಾ ತಗೋ ತಗೋ. ಇವಾಗ ಸೊಕ್ಕಿಳಿಯತ್ತೆ. ಏನೆಲ್ಲ ಹಾಗೆ ನೋಡ್ತಿದ್ದೀರಾ? ಆ ಹುಡುಗಿ ನೀರ್ ಕುಡ್ಸಿಲ್ಲ ಅಂದ್ರೆ ನಮ್ ನೆತ್ತಿ ಮೇಲೆ ತಾಂಡವ ಆಡೋ ತರ ಇದ್ದಾಳೆ. ಹೋಗ್ ನೀರ್ ತಗೊಂಡ್ ಇನ್ನೊಂದ್ ಕೈ ತುತ್ತು ತಗೋತೀರಾ? ನೋ. ಅಷ್ಟೇ ಬಿಡು. ಅಮೆರಿಕದವ್ರಿಗೆ ಮುತ್ತಿನ ಬಗ್ಗೆ ಗೊತ್ತೇ ಹೊರತು ಆವಾಗ ತುತ್ತಿನ ಬಗ್ಗೆ ಏನ್ ಗೊತ್ತಿರುತ್ತೆ? ಆಗ್ಬಿಡ್ತಾ? ಆ ಹುಡುಗಿ ಕಾರ ಇವನಿಗೆ ತಗ್ಲಿದೆ ಅನ್ಸತ್ತೆ. ಅವಳು ತುಳಿದ್ಬಿಟ್ಟು ಹೋದ್ಲು. ಸೊಕ್ಕು ಜಾಸ್ತಿ ಆಗಿರ್ಬೇಕು. ಜಾನಕಿ, ಅಭ್ಯಾಸ ಇಲ್ದಿರೋರ್ಗೆ ಅನ್ನ ಕೂಡ ಅರ್ಗಲ್ಲ ಅಂತ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಅತ್ತೆ ಮಾತಲ್ಲಿ ಏನೋ ನಿಗೂಢ ಅರ್ಥ ಇದ್ದೇ ಇರುತ್ತೆ. ನಿನ್ಗೆ ಅರ್ಥ ಆಗಿಲ್ಲ ಅಂದ್ಮೇಲೆ ನಮ್ಗೆ ಅರ್ಥ ಆಗುತ್ತಮ್ಮ. ಬಾಯ್ ಮುಚ್ಚ. ಅತ್ತೆ, ಯಾರ್ ಮಾತ್ಗೂ ತಲೆ ಕೆಡ್ಸ್ಕೋಬೇಡಿ. ಈ ಹೊಸ ಆವಗಾಯನ ಮಾವ ರುಚಿ ನೋಡಿದ್ರು ಅನ್ಕೊಳ್ಳಿ, ನಿಮ್ಮನ್ನ ಎತ್ಕೊಂಡು ಗಿರ ಅಂತ ತಿರುಗ್ ಬಿಡ್ತಾರೆ. ಏನ್ ಮಾಡ್ತಿದ್ಯಾ ಆದ್ಯಕ್ಕ? ಕೆಲ್ಸ. ಏನೋ ರಿಪೇರಿ ಮಾಡ್ತಿರೋ ಕಾಣಿಸ್ತಿದ್ಯಲ್ಲ. ನಾನ್ ಹೇಳ ಬಿಟ್ಟು, ಈ ನಡುವೆ ಹಗ್ಲು ಹೊತ್ತಲ್ಲೂ ಸೊಳ್ಳೆ ಜಾಸ್ತಿ ಆಗಿದ್ಯಲ್ಲ. ಈ ರೂಮಲ್ಲಿ ಸೊಳ್ಳೆ ಬರ್ದೇ ಇರೋ ಹಾಗೆ ಸೊಳ್ಳೆ ಕಾಯಿಲ್ ತಂದಿದ್ದಾಳೆ ಆದ್ಯಾ. ಹಲೋ, ಇದು ನೀನ್ ಅನ್ಕೊಂಡ ಹಾಗೆ ಸೊಳ್ಳೆ ಕಾಯಿಲ್ ಅಲ್ಲ ಅಲ್ವಾ? ಆಲೂಗಡ್ಡೆನ ಹಾಲಲ್ಲಿ ಬೆರೆಸ್ಕೊಂಡ್ ತಿನ್ನೋ ವಿಚಿತ್ರದೊಳ್ಳಿನು. ಅದೇನಂತ ಹೇಳಕ್ ಬಿಡು ನೀನು. ಹಾಗಾದ್ರೆ ಏನದು? ಮೋಡಮ್. ಮೋಡೆಮ್ ಅಂದ್ರೆ? ಹೊರಗಿಂದ ಮನೆಯೊಳಗೆ ದೊಡ್ಡ ದೊಡ್ಡ ಕೇಬಲ್ಸ್ ಹಾಕೋ ಅವಶ್ಯಕತೆನೇ ಇಲ್ದೇನೆ ಇದೊಂದನ್ನ ಇಟ್ಕೊಂಡ್ರೆ ಸಾಕು. ತಂದಿದ್ಯಲ್ಲ. ಇಟ್ಟಿದಳ್ ಕೂಡ.
ವಾವ್, ಪ್ರೆಸ್ ದ ಬಟನ್. ಎಸ್, ಗಾಟ್ ಇಟ್. ಏನೋ ಸಾಧಿಸಿದ್ಯಾ ಅಂತ ಗೊತ್ತಾಗ್ತಾ ಇದೆ. ಏನದು? ಈ ಜನ್ಮದಲ್ಲಿ ನೀವ್ ಸಾಧಿಸಕ್ಕಾಗ್ದಿರೋದನ್ನ ನಾನ್ ಸಾಧಿಸಿದೀನಿ. ನಿನಗ ಟ್ಯಾಲೆಂಟ್ ಇದೆ ಅಂತ ನನಗ್ ಗೊತ್ತು ಬಿಡಕ್ಕ. ತುಂಬಾ ಓವರ್ ಆಗಿ ಆಡ್ತಿರೋ ಈ ರಾಜಲಕ್ಷ್ಮಿ ಅಕ್ಕ ಮದುವೆದಲ್ಲಿ ಏನಾದ್ರೂ ಹೇಳಕ್ಕೂ ಮುಂಚೆ ನೀನ್ ಏನ್ ಅನ್ಕೊಂಡಿದ್ಯೋ ಹೇಳು. ಮನೆಯೊಳಗೆ ಇಂಟರ್ನೆಟ್ ಬಂತು ಬಿಟ್ಟು. ಅಮ್ಮ, ಇದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಏನಾದ್ರೂ ಇದ್ರೆ ಇದರಿಂದ ಎಷ್ಟು ಉಪಯೋಗ ಇದೆ ಅಂತ ಯಾರಾದ್ರೂ ನಿನ್ನ ಕೇಳಿದ್ರು, ನೀನು ಹೇಳಿದ್ರು, ನಿಮ್ಮ ಅಮ್ಮನ ನೆನಪುಗಳು ನಿನಗೆ ಯಾವತ್ತಿಗೂ ಇಲ್ದಿರೋ ಹಾಗಾಗುತ್ತೆ. ದೊಡ್ಡಪ್ಪ, ಲ್ಯಾಪ್ಟಾಪ್ಗೆ ನೆಟ್ ಕನೆಕ್ಟ್ ಆಯ್ತು. ನನ್ನ ಫ್ರೆಂಡ್ಸ್ ಎಲ್ಲರ ಜೊತೆನೂ ಚಾಟ್ ಮಾಡ್ತೀನಿ. ಸಿಲೆಬಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀನಿ. ಆನ್ಲೈನ್ ಕೋರ್ಸಸ್ಗೂ ಜಾಯಿನ್ ಆಗ್ತೀನಿ. ನಾನು ಅನ್ಕೊಂಡಿದ್ದನ್ನೆಲ್ಲ ನನ್ನ ಕಣ್ಮುಂದೆ ಬರೋ ಹಾಗೆ ಮಾಡ್ತೀನಿ. ರಾಜಲಕ್ಷ್ಮಕ್ಕ, ಇದ್ಯಾ ಅಥವಾ ಹೊರಟೋದ್ಯಾ? ಇನ್ನು ಇದೀನಿ ಬಿಟ್ಟು. ಹೋಗೋದಿಕ್ಕೆ ಇದೀವಿ ಅಕ್ಕ. ವಾಟ್ ಹ್ಯಾಪನ್? ಯಾಕಿಬ್ರು ಹಾಗೆ ನಿಂತಿದ್ದೀರಾ? ಆದ್ಯ, ನೀನು ಮನೇಲಿರೋದ್ ಮಾತ್ರ ಅಲ್ಲ, ಇಂಟರ್ನೆಟ್ಟನ್ನು ಕೂಡ ಮನೆಗೆ ತಂದಿಟ್ಟಿದ್ಯಾ. ಈ ವಿಷಯ ಅಪ್ಪಂಗೇನಾದ್ರೂ ಗೊತ್ತಾಗ ಹೋದ್ರೆ? ಹೇಳು ಅಂತೀರಾ? ನಿನಗೆ ಕೈ ಮುಗಿತೀನಿ ಅಕ್ಕ. ಎಲ್ ಗೊತ್ತಾಗ್ಬಿಡುತ್ತೆ ಅಂತ ನಾವು ಟೆನ್ಷನ್ ಅಲ್ಲಿ ಇದ್ರೆ ನೀನೇ ಹೋಗಿ ಹೇಳ್ತೀನಿ ಅಂತಿದ್ಯಾ. ದೆನ್ ಕೀಪ್ ಕ್ವೈಟ್. ನಾನೇನ್ ಕೆಲ್ಸ ಇಲ್ದೆ ಇದನ್ನ ತಗೊಂಡ್ ಬಂದಿಲ್ಲ. ಇದರಲ್ಲಿ ನನಗ್ ತುಂಬಾ ಕೆಲ್ಸ ಇದೆ. ಮುಗೀತು, ಎಲ್ಲ ಮುಗೀತು. ರಾಜಲಕ್ಷ್ಮಿ ಅಕ್ಕ, ಈ ವಿಷಯ ಏನಾದ್ರೂ ದೊಡ್ಡಪ್ಪಂಗ್ ಗೊತ್ತಾದ್ರೆ ಆಮೇಲೆ ಏನ್ ಪರಿಣಾಮ ಬೀರುತ್ತೋ ಅಂತ ಯೋಚನೆ ಮಾಡ್ತಿದ್ಯಾ? ಬಿಟ್ಬಿಡಕ್ಕ. ಏನು, ಪ್ರಾಣನಾ? ಯೋಚನೆ ಮಾಡೋದನ್ನ. ಅಕ್ಕ, ರಾರಾ ರಕ್ಕಮ್ಮ ಅಂತ ನಮ್ಮನೆಗೆ ಇಂಟರ್ನೆಟ್ ಬಂತು. ವಿಡಿಯೋ ಗೇಮ್ ಆಡ್ಬೋದು, ಸಿನಿಮಾ ನೋಡ್ಬೋದು. ಟ್ಯೂಬ್ ಅಲ್ಲೋ ಬುಕ್ಕಲ್ಲೋ ನಮ್ಮ ಅಕೌಂಟ್ ಇದ್ರೆ ನಾವು ಕೂಡ ಫ್ರೆಂಡ್ಸ್ ಜೊತೆ ಚಾಟಿಂಗ್ ಮಾಡ್ಬೋದು. ಸೂಪರ್. ಹೌದಲ್ವಾ? ನಿಜಾನೇ. ಆದ್ಯ, ಏನು? ನನಗೂ ಒಂದು ಅಕೌಂಟ್ ಓಪನ್ ಮಾಡ್ಕೊಡ್ತೀಯಾ? ನೋ ವೇ. ದಾರಿ ಇಲ್ಲ ಅಂತಿದ್ದಾಳೆ. ಯಾಕೆ? ನಿಮ್ಮಪ್ಪನ್ ಗೊತ್ತಾದ್ರೆ ಅಷ್ಟೇ ಕತೆ.
ನಾನೇನೋ ನನ್ನ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಕೊಂಡು ಹೀಗ್ ಸೆಟ್ ಮಾಡ್ಕೊಂಡಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಓಪನ್ ಮಾಡ್ಕೊಡು ಅಂತ ನನ್ನ ಕೇಳ್ಬೇಡ. ಮಾಡಲ್ಲ ಅಂದ್ಲು ತಾನೆ. ಇನ್ಯಾಕಕ್ಕ ದೃಷ್ಟಿಗೊಂಬೆ ತರ ಮಕನ್ ಹಾಗಿಟ್ಕೊಂಡಿದ್ಯಾ? ನಡಿ. ಬಿಟ್ಟು ನಿಂತ್ಕೋ. ಸಿಕ್ಕಾಕೊಂಡೆ. ಪರವಾಗಿಲ್ಲ ಬಿಡು. ಆದ್ರೆ ಯಾಕೆ ಓಡ್ ಬಂದೆ? ನೋಡು ಎಷ್ಟು ಸುಸ್ತಾಯ್ತು ಅಂತ. ಡಲ್ ಆಗಿರೋದಕ್ಕಿಂತ ಯಾವ್ದೋ ಒಂದ್ ಕೆಲ್ಸ ಮಾಡೋದು ಒಳ್ಳೇದೇ ಅಲ್ವಾ ಅಕ್ಕ? ಸೋಷಿಯಲ್ ಮೀಡಿಯಲ್ಲಿ ಅಕೌಂಟ್ ಓಪನ್ ಮಾಡ್ಕೊಡು ಅಂದ್ರೆ ಆದ್ಯ ಮಾಡ್ಲೇ ಇಲ್ಲ. ಅದ್ಯಾವ ದೊಡ್ಡ ಕೆಲ್ಸ, 2 ನಿಮಿಷದಲ್ಲಿ ಮಾಡ್ಬೋದು. ಆದ್ರೆ ಆದ್ಯ ಮಾಡ್ತಿಲ್ಲ. ಅವಳಿಗೋಸ್ಕರನೇ ನನ್ ರೂಮ್ನು ಸೀನು ಮಾವಂಗ್ ಬಿಟ್ಕೊಟ್ಟೆ. ಹೇಳು, ನೀನ್ ಏನೇನ್ ಮಾಡಿದ್ಯೋ ಎಲ್ಲ ಹೇಳು. ನೀನ್ ಸುಮ್ನಿರೋ ಬಿಟ್ಟು. ರಾಜಲಕ್ಷ್ಮಿ, ಅಕೌಂಟ್ ನಾನು ಓಪನ್ ಮಾಡ್ಕೊಡ್ತೀನಿ, ನಡಿ. ನಿಂಗ್ ಬರತ್ತಾ? ಇವಳು ಅವತಾರ ನೋಡಿದ್ರೇನೆ ಗೊತ್ತಾಗಲ್ವಾ? ಕಂಪ್ಯೂಟರ್ ಪ್ರಪಂಚನ ಅರ್ಧ ಕುಡ್ದಿರೋ ಹಾಗಿದ್ದಾಳೆ ಛಾಯಕ್ಕ. ಲೇಟ್ ಮಾಡೋದ್ ಬೇಡ, ನಡೀರಿ ಹೋಗೋಣ. ನಿಮ್ ಮನೆಯಲ್ಲಿ ಕಂಪ್ಯೂಟರ್ ಇಲ್ವಲ್ಲ? ಮನೇಲಿ ಇಲ್ಲ, ಇಂಟರ್ನೆಟ್ ಸೆಂಟರ್ ಇದೆ ಅಲ್ವಾ, ಅಲ್ಲಿಗೆ ಹೋಗೋಣ. ಅಯ್ಯೋ ಅಲ್ಗ, ಬೇಡ ಬೇಡ. ಯಾಕೆ, ನಾಯಿ ಇರುತ್ತೆ ಅಂತನಾ? ಅಲ್ಲ, ನನ್ನಂತ ಹುಡುಗರಿರ್ತಾರೆ ಅಂತ. ಹೇ, ಅವ್ರು ನಮ್ಮನ್ನ ನೋಡೋದಲ್ವೇ, ನಾವೇ ಅವ್ರನ್ನ ನೋಡ್ಬೇಕು. ಆವಾಗ್ಲೇ ಅವ್ರ ತಲೆ ಕೆಡಿಸ್ಕೊಳ್ಳೋದು. ತಲೆ ಎತ್ ನೋಡಿದ್ರೆ ತಾನೆ ನಮ್ಮ ಅಕ್ಕ. ಹಾಗಾದ್ರೆ ಸಮಸ್ಯೆನೇ ಇಲ್ಲ, ನಡೀರಿ. ಬೇಡ 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 ಬೇಡ. ಹೇ, 2 ನಿಮಿಷದಲ್ಲಿ ಆಗೋಗುತ್ತೆ. ಬಾ ಬಾ ಛಾಯಾ, ಬಾರೆ ಬೇಗ. ಯಾವ ಸಿಸ್ಟಮ್ ಖಾಲಿ ಇದೆ? ಸೀಟ್ ನಂಬರ್ 2 ಖಾಲಿ ಇದೆ. ಓಕೆ, ಬಾರೆ ಬಾರೆ ಬಾ ಬಾರೆ. ಇವಾಗ ಸಿಸ್ಟಮ್ ಆನ್ ಮಾಡ್ಬೇಕು. ಛಾಯಕ್ಕಾಗ ಎಷ್ಟು ಧೈರ್ಯ ಇದೆ ನೋಡ್ದೇನಕ್ಕ. ಎಲ್ರೂ ಇದ್ರೂನು ಹೇಗ್ ಕರ್ಕೊಂಡ್ ಬಂದ್ಲು ಅಂತ. ಬೆರಳಲ್ಲಿ ತಬ್ಲಾ ಬಾರ್ಸೋಂಗ್ ಬಾರಿಸ್ತಿದ್ಯಲ್ಲ ಛಾಯಾ, ಯಾವಾಗ ಕಲ್ತ್ಕೊಂಡೆ? ಅದೇ ಕೆಲ್ಸ ಅಂತ ಕಲ್ತಿಲ್ವೇ, ಹೀಗೆ ಬಂದ್ ಕಲ್ತಿರೋದು. ನಮ್ಮ ಮನೆಗ್ ಏನ್ ಅಗತ್ಯನೋ ಅಂತ ತಿಳ್ಕೊಳ್ಳೋಷ್ಟ್ರಲ್ಲಿ ಈ ವಯಸ್ಸಿಗೆ ಬಂದ್ಬಿಟ್ನಲ್ಲ. ಲೇಯ್, ನಿಂದೇನ್ ಅಷ್ಟ್ ದೊಡ್ಡ ವಯಸ್ಸಲ್ಲ ಕಣೋ. ರಾಜಲಕ್ಷ್ಮಿಗಿಂತ ನೀನೇನ್ ದೊಡ್ಡವನಲ್ಲ. ಏನ್ ಹೆಸರಿಡೋಣ? ಚಿಕ್ಕ ವಯಸ್ಸಲ್ಲೇ ನಂಗೆ ಹೆಸರಿಟ್ಟಿದಾರಲ್ಲ. ಅಕೌಂಟ್ ಕಮ್ಮ ತಾಯಿ. ನೀನ್ ಹೇಳು ಬಿಟ್ಟು. ಆ ಏನ್ ಹೆಸರು? ರಾಜಲಕ್ಷ್ಮಿ. ಸ್ವೀಟ್ ರಾಜಲಕ್ಷ್ಮಿ ಅಂತ ಇಡ್ತಾ ಇದೀನಿ. ಸ್ವೀಟ್ ಯಾಕೆ? ಏನಾದ್ರೂ ಒಳ್ಳೆ ಕೆಲ್ಸ ಶುರು ಮಾಡಕ್ ಮುಂಚೆ ಸ್ವೀಟ್ ಕೊಡ್ತಾರಲ್ವಾ ಅಕ್ಕ? ಓಹೋ, ನೈವೇದ್ಯನಾ? ಇವಾಗ ನೀವು ಪ್ರಸಾದ ಹಂಚ್ಕೊಂಡಿದ್ ಸಾಕು. ಒಳ್ಳೆ ಕತೆ ನಿಮ್ದು. ಬರೀ ರಾಜಲಕ್ಷ್ಮಿ ಅಂತ ಹೆಸರಿಟ್ರೆ ಬರ್ತಿಲ್ಲ ಕಣೆ. ಆ ಹೆಸರಲ್ಲಿ ತುಂಬಾ ಜನ ಅಕೌಂಟ್ನ ಓಪನ್ ಮಾಡಿದ್ದಾರೆ.
ಅದಕ್ಕೆ ನಿನ್ ಹೆಸರು ಮುಂದೆ ಸ್ವೀಟ್ ಅಂತ ಇಟ್ಟಿದ್ದೀನಿ. ಬಂತಾ? ಕಂಗ್ರ್ಯಾಚುಲೇಷನ್ ಸ್ವೀಟ್ ರಾಜಲಕ್ಷ್ಮಿ. ಪಾಸ್ವರ್ಡ್ ನೆನ್ಪಿಟ್ಕೋ. ಏನು? ಅಮಾಯಕ ಹುಡುಗಿ. ಅದೇ ಪಾಸ್ವರ್ಡ್ ಅಕ್ಕ. ಅದ್ ನೆನ್ಪಿರತ್ತೆ ಬಿಡು. ನೋಡು, ಈ ಕಡೆ ಫೋಟೋ ಕೂಡ ಹಾಕೋಬಹುದು. ಯಾರ್ದು? ನಿಂದೆ. ನಿನ್ ಗಂಡ ಆಗೊಂದೇನಾದ್ರೂ ಇಟ್ಕೋತೀಯಾ ಏನು? ನೋಡಿಲ್ಲಿ, ಇಲ್ಲಿ ಕಾಮೆಂಟ್ ಕೂಡ ಟೈಪ್ ಮಾಡ್ಬೋದು. ನೀನ್ ಬಂದ್ ಕೂತ್ಕೋ. ನಾನು ಇದೀನಲ್ವಾ, ಕೂತ್ಕೋ ಕೂತ್ಕೋ. ಟೈಪ್ ಮಾಡು. ನಮ್ಮ ಮನೇಲಿ ಈ ತರದ್ದೆಲ್ಲ ಏನಿಲ್ಲ. ಏನು ಎಲ್ಲ ವಿಚಿತ್ರವಾಗಿ ಅನ್ನಿಸ್ತಾ ಇದೆ. ಹೇ, ಹಾಗಲ್ಲ, ನಾನ್ ತೋರಿಸ್ತೀನಿ. ಹೀಗೆ. ಸರ್ ನಮಸ್ಕಾರ. ನಮಸ್ಕಾರ. ಪಂಚಾಯತಿಗೆ ಸಂಬಂಧಪಟ್ಟಿರೋ ಕಾಗದಗಳು ಬಂದಿದೆಯಂತಲ್ವಾ, ಅದನ್ನ ಪ್ರಿಂಟ್ಔಟ್ ಕೊಡಿ. ಸರಿ ಸರ್. ಅಯ್ಯಯ್ಯೋ, ಏನಾಯ್ತು? ಟೈಮ್ ಆಗೋಯ್ತಾ ಹೇಗೆ? ನಮ್ ಮೂವರ್ ಪ್ರಾಣನು ಕಾವೇರಿಲ್ ಮುಳುಗೋಗ್ಬಿಡತ್ತೆ. ಏನಾಯ್ತು? ಏನಾಯ್ತಕ್ಕ? ಅಯ್ಯಯ್ಯೋ ಅಯ್ಯಯ್ಯೋ. ನೀವು ಭಯ ಪಡಬೇಡಿ, ಅಂಕಲ್ ನಾನ್ ಮ್ಯಾನೇಜ್ ಮಾಡ್ತೀನಿ. ನಮಸ್ಕಾರ ಅಂಕಲ್. ನಮಸ್ಕಾರ. ನೀನೇನಿಲ್ಲಿ? ಅದು ಕಾಲೇಜಿಗೆ ಸಂಬಂಧಪಟ್ಟಿದ್ದ ಬುಕ್ನ ಪ್ರಿಂಟ್ಔಟ್ ತಗೊಳ್ಳೋಣ ಅಂತ ಬಂದೆ. ತಗೊಂಡಿದ್ದಾಯ್ತು ಅಂದ್ರೆ ಹೇಳಮ್ಮ, ಮನೆ ಹತ್ರ ಬಿಟ್ಟು ಹೋಗ್ತೀನಿ. ಸರ್ ಪ್ರಿಂಟ್ಔಟ್ ಬಂತು ಸರ್. ತಗೊಳಮ್ಮ, ಹೋಗೋಣ. ಅಂಕಲ್ ಪರವಾಗಿಲ್ಲ, ನೀವು ಹೋಗಿ. ನನ್ನ ಕೆಲಸ ಇನ್ನೂ ಆಗಿಲ್ಲ. ಇಲ್ಲಿ ಕೇಳಪ್ಪ, ಈ ಹುಡುಗಿಗೆ ಏನು ಬೇಕೋ ಅದನ್ನು ಬೇಕು ಕೊಟ್ಟು ಕಳಿಸು. ನಿಮಗೆ ಆಲ್ರೆಡಿ ಸಿಸ್ಟಮ್ ಕೊಟ್ಟಿದ್ದೀನಲ್ಲ, ಅಲ್ಲೇ ಇದೆಯಲ್ಲ. ಅಂಕಲ್, ಆ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂಕಲ್. ಆ ಸಿಸ್ಟಮ್ ಸ್ಲೋ ಆಗಿದೆ. ಪ್ರಿಂಟ್ಔಟ್ ತುಂಬಾ ಇದೆ. ಮುಗೀತು ನನ್ನ ಕತೆ. ಅಂಕಲ್ ನೀವು ಹೋಗಿ, ನಂದು ಇನ್ನೂ ಟೈಮ್ ಆಗುತ್ತೆ. ನೀವು ಇಲ್ಲೇ ಇದ್ರೆ ನನಗೆ ಏನೇನು ಪ್ರಿಂಟ್ಔಟ್ ತಗೋಬೇಕು ಅಂತ ಸರಿಯಾಗಿ ನೆನಪಾಗ್ತಾ ಇಲ್ಲ.
ಸರಿನಮ್ಮ, ಇಲ್ಲಿ ತುಂಬಾ ಹೊತ್ತಿರ್ಬೇಡ. ನಿನಗೇನಾದ್ರೂ ತೊಂದರೆ ಆದ್ರೆ, ಸಮಸ್ಯೆ ಆದ್ರೆ ಮನೆಗೆ ಬಂದು ನನಗೆ ಹೇಳು. ಸರಿ ಅಂಕಲ್. ಹೊಟ್ಟೋದ್ರು ಬಿಡು, ನಡೀರಿ ಹೋಗೋಣ. ಇದಳು ಬನ್ನಿ ಬನ್ನಿ. ಬಿಟ್ಟು ತಗೊಳ್ಳಿ ಅಣ್ಣ, ನಡೀರಿ ನಡೀರಿ. ತಗೊಳ್ಳೋ ಅವಳ ಐಡಿ